ಉರುಸೆ ಇರ್ಫಾನ್ನಲ್ಲಿ ಅಥವಾ ಮನ್ ಲಗನ್ನಲ್ಲಿ ಖ್ವಾಜಾ ಮಹಮೂದ್ ಬಹರಿ ಅವರು ಬರೀತಾರೆ, ಒಂದು ಅಸ್ತಿತ್ವವು ಇಹುದು ಇನ್ನೊಂದರಿಂದ ಅಸ್ತಿತ್ವದಲ್ಲಿ, ಇದರ ಸತ್ಯದಲ್ಲಿ ಮೂಲವನೇ ದೇವರೆಂದು ಅರಿ. ಅವನಿಗಿಲ್ಲ ತನ್ನ ಆಶ್ರಯ ಸ್ಥಳ, ತಾಣದ ಚಿಂತೆ. ತಾಣದ ಚಿಂತೆ ನೀ ಬಿಡು, ಮೊದಲು ಅವನನ್ನು ಅರಿ. ವಾಸ್ತವದಿ ಪರಂ ಸತ್ಯವು ಶಾಶ್ವತವಾಗಿದೆ ಬಹರಿ, ಅದು ಸಮರ್ಪಕವಾಗಿದೆ, ಅದನ್ನೇ ದೇವರೆಂದು ಅರಿ. ಖ್ವಾಜಾ ಮಹಮೂದ್ ಬಹರಿಯವರು ಬರೀತಾರೆ, ಒಂದು ಅಸ್ತಿತ್ವವು ಇಹುದು ಇನ್ನೊಂದರಿಂದ ಅಸ್ತಿತ್ವದಲ್ಲಿ. ಒಂದು ಅಸ್ತಿತ್ವ ಏನಿದೆ, ಇನ್ನೊಂದು ಅಸ್ತಿತ್ವದೊಂದಿಗೆ ಈ ಅಸ್ತಿತ್ವದಲ್ಲಿದೆ. ಒಂದು ವಸ್ತು ಇನ್ನೊಂದರಿಂದ ಸೃಷ್ಟಿಸಲ್ಪಟ್ಟಿದೆ, ಒಂದು ಜೀವಿ ಇನ್ನೊಂದರಿಂದ ಸೃಷ್ಟಿಸಲ್ಪಟ್ಟಿದೆ. ಇವುಗಳೆಲ್ಲವನ್ನು ಸೃಷ್ಟಿಸಿದ ಆ ಪರಂ ಸತ್ಯವು ಒಂದು ಬೇರೆಯೇ ಇದೆ ಎಂಬ ಮಾತನ್ನು ಖ್ವಾಜಾ ಮಹಮೂದ್ ಅವರು ಬರೀತಾರೆ. ಇಂತಹ ಒಂದು ಪರಮ ಸತ್ಯವನ್ನು ನೀನು ತಿಳಿಯಲೇಬೇಕು. ಆ ಪರಮ ಸತ್ಯಕ್ಕೆ ಇಂಥದೇ ಆದಂಥ ಸ್ಥಳವಿಲ್ಲ ಮತ್ತು ಅದಕ್ಕೆ ಯಾವುದೋ ಒಂದು ಸ್ಥಳದ ಚಿಂತೆಯೂ ಇಲ್ಲ. ಹಾಗೆ ಅವನು ಎಲ್ಲಿರುವನೆಂದು ಚಿಂತನೆ ಮಾಡಬೇಡ, ಅವನನ್ನು ಮಾತ್ರ, ಆ ಪರಮ ಸತ್ಯವನ್ನು ಮಾತ್ರ ನೀ ಅರಿತು ಬಿಡು ಸಾಕು. ಪರಮ ಸತ್ಯವು ಶಾಶ್ವತವಾಗಿದೆ ಏ ಬಹರಿ, ಅದು ಸಮರ್ಪಕವಾಗಿದೆ, ಅದನ್ನೇ ದೇವರೆಂದು ಅರಿ. ಈ ಸೃಷ್ಟಿಗಳನ್ನು ಸೃಷ್ಟಿಸಿದ ಆ ಪರಮ ಸತ್ಯ ಏನಿದೆ, ಆ ಪರಮ ಸತ್ಯವೇ ದೇವರೆಂದು ತಿಳಿ ಬಹರಿ ಅಂತ ಹೇಳುವುದರ ಮೂಲಕ ಖ್ವಾಜಾ ಮಹಮೂದ್ ಬಹರಿಯವರು ತಮ್ಮ ಅತಿ ಅದ್ಭುತವಾದ ಕೃತಿಯಾಗಿರ್ತಕ್ಕಂಥ ಉರುಸೆ ಇರ್ಫಾನ್ನಲ್ಲಿ ಸಕಲ ಸೃಷ್ಟಿಗಳಿಗೆ ಕಾರಣವಾಗಿರ್ತಕ್ಕಂತಹ ಒಂದು ಅಸ್ತಿತ್ವವಿದೆ. ಆ ಅಸ್ತಿತ್ವವೇ ನಿರಾಕಾರ ತತ್ವವಾಗಿ ನಮ್ಮ ಮಧ್ಯೆ ಇದೆ, ನಮ್ಮೆಲ್ಲರನ್ನು ಸೃಷ್ಟಿಸಿದೆ. ಆ ಪರಮ ಸತ್ಯವನ್ನು ನೀನು ದೇವರೆಂದು ತಿಳಿ ಅಂತೇಳಿ ಖ್ವಾಜಾ ಮಹಮೂದ್ ಬಹರಿಯವರು ಹೇಳ್ತಾರೆ.